ಸಂಚು ಪ್ರಕರಣ ಸಂಬಂಧ ಇಂದು ತುಮಕೂರು ಎಸ್ಪಿ ಕಚೇರಿಗೆ ಆಗಮಿಸಿ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಎಸ್ಪಿಗೆ ದೂರು ಸಲ್ಲಿಸಿದ್ದಾರೆ. ಇಂದು ತುಮಕೂರಿನ ಎಸ್ಪಿ ಕಚೇರಿಗೆ ಆಗಮಿಸಿದ ಎಂಎಲ್ಸಿ ರಾಜೇಂದ್ರ ಅವರು ಎಸ್ಪಿ ಅಶೋಕ್ ವೆಂಕಟ್ ಅವರಿಗೆ ದೂರು ಸಲ್ಲಿಸಿದರು. ನಿನ್ನೆ ಡಿಐಜಿಗೆ ದೂರು ಸಲ್ಲಿಸಿದ ಅವರು ಡಿಐಜಿ ನಿರ್ದೇಶನದ ಮೇರೆಗೆ ಬೆಂಬಲಿಗರೊಂದಿಗೆ ಎಸ್ಪಿ ಕಚೇರಿಗೆ ಬಂದ ರಾಜೇಂದ್ರ ಅವರು ತುಮಕೂರು ಎಸ್ಪಿಗೆ ದೂರು ಸಲ್ಲಿಸಿದ್ದಾರೆ. ನಾನು ನಿನ್ನೆ ಬೆಳಿಗ್ಗೆ 12 ಗಂಟೆಗೆ DG ಅವರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದೆ. ಸೊ ನನ್ನ ವಿಚಾರದ ಮೇಲೆ ಹನಿ ಟ್ರ್ಯಾಪ್ ಅನ್ನೋವಂಥ ವಿಚಾರ ನಾನೆಲ್ಲೂ ಪ್ರಸ್ತಾಪವನ್ನು ಮಾಡಿಲ್ಲ. ನನಗೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳ್ತಾ ಇದ್ದಿದ್ದು. ಫೋನ್ಸ್ ಕಾಲ್ಸು, ಮೆಸೇಜು, ವಿಡಿಯೋ ಕಾಲ್ ಬರ್ತಿದೆ ಅಂತ ನಾನು ಹೇಳಿರುವಂಥದ್ದು. ಮಾನ್ಯ ಸಚಿವರು ಹೌದು ನನಗೆ 2 ಬಾರಿ ಪ್ರಯತ್ನ ಮಾಡಿದರು ಟ್ರ್ಯಾಪ್ ಮಾಡೋದಕ್ಕೆ ಅಂತ ಮಾನ್ಯ ಸಚಿವರು ಹೇಳಿರುವಂಥದ್ದು. ಸೊ ಅವರು ಮಾನ್ಯ ಗೃಹ ಸಚಿವರಿಗೆ ಭೇಟಿ ಮಾಡಿ ಆ ಒಂದು ತನಿಖೆ ಆಗಬೇಕು ಅಂತ ಅದನ್ನು ಕಾಪಿಯನ್ನು ಕೊಟ್ಟಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ನಾನು ನಿನ್ನೆ DG ಅವ್ರಿಗೆ ಹೋಗಿ ನನ್ನ ಮೇಲೆ ಒಂದು ಸುಪಾರಿಯನ್ನು ಕೊಟ್ಟಿದ್ದಾರೆ, ಆ ಸುಪಾರಿಯನ್ನು ಕೊಟ್ಟಿರೋವಂಥವ್ರಿಗೆ ಮತ್ತು ಅದ್ರ ಬಗ್ಗೆ ಒಂದು ಆಡಿಯೋ ಕ್ಲಿಪ್ ಏನಿದೆ ಆ ಆಡಿಯೋ ಕ್ಲಿಪ್ಪನ್ನು ನಾನು ನಿನ್ನೆ DG ಅವ್ರಿಗೆ ಬೆಳಿಗ್ಗೆ 12 ಗಂಟೆಗೆ ಕೊಟ್ಟೆ. DG ಅವರು ಅದನ್ನು ಇಲ್ಲ ನಿಮ್ಮ ಜಿಲ್ಲೆಯಲ್ಲಿ SP ಅವ್ರಿಗೆ ಕೊಡೋಕ್ಕೆ ಹೇಳಿದರು. ಸೊ ಇವತ್ತು ನಾನು ಬೆಳಿಗ್ಗೆ 11 ಗಂಟೆಗೆ SP ಅವ್ರನ್ನ ಬರ್ತೀನಿ ಅಂತ ಹೇಳಿದೆ. ಈಗ ಬಂದು ನಾನು SP ಅವ್ರಿಗೆ ಆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಸೊ ಇದ್ರ ಮೇಲೆ FIR ಮಾಡಬೇಕು ಅಂತ ಮಾತನ್ನು ಈಗ ನಾನು ಇಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಲೋಕಲ್ಲಾಗಿ ನಮ್ಮ ಕ್ಯಾಸಂದ್ರ ಸ್ಟೇಷನ್ಗೆ ಬರುತ್ತೆ, ಆ ಕ್ಯಾಸಂದ್ರ ಸ್ಟೇಷನಲ್ಲಿ FIR ಲಾಡ್ಜ್ ಮಾಡ್ತೀವಿ ಅಂತ ಮಾತನ್ನು SP ಅವರು ಈಗ ಹೇಳಿದ್ದಾರೆ. ಇದು ನನಗೆ ನವಂಬರಲ್ಲಿ ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಬರೋವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು. ಸೊ ಅದು ಟೋಟಲಾಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಟೋಟಲಾಗಿ ಮಾಡಬೇಕು ಅಂತ 5 ಲಕ್ಷ ಸುಪಾರಿ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ. ಸೊ ನಾನು ಯಾರ ವಿಚಾರಕ್ಕೆ ಹೋಗೋದಿಲ್ಲ, ನಂದು ಯಾವುದು ರಿಯಲ್ ಎಸ್ಟೇಟ್ ಇಲ್ಲ, ನಾನಾಯಿತು ನನ್ನ ಕೆಲಸ ಆಯಿತು. ಬಟ್ ಆದರೆ ಇದು ಏನಕ್ಕೆ ಮಾಡಿದ್ದಾರೆ, ಏನಾಗಿದೆ ಅನ್ನೋವಂಥದ್ದನ್ನು ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ DG ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು ಮತ್ತು ಈಗ SP ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು. ಸುಪಾರಿ ಕೊಟ್ಟವ್ರು ಯಾರು ಅಲ್ಲ, ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಭಾಳ ಜನದ ಹೆಸರಿದೆ. ಯಾರದ್ದು ಹೆಸರು ಅದರಲ್ಲಿ ಮೇಯ್ನಾಗಿ ಸೋಮ ಮತ್ತು ಭರತ್ ಅನ್ನೋರ್ದು ಒಂದು 2 ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರೋವಂಥದ್ದು. ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ನಾನೀಗ SP ಅವ್ರನ್ನ ಕೇಳ್ತೀನಿ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ ಹೆಸರು ಅಲ್ಲಿ ಬಂದಿರೋದನ್ನು ನಾನೀಗ SP ಅವ್ರಿಗೆ ಹೇಳಿದ್ದೀನಿ, ಅದನ್ನು ತನಿಖೆ ಮಾಡ್ತೀನಿ ಅಂತ ಮಾತನ್ನು. ಒಂದು ಲೇಡಿ ಮತ್ತು ಒಬ್ಬ ಹುಡುಗ ಮಾತಾಡ್ತಾರೆ. ಸೋಮ ಭರತ್ ಅಂತ ನಿಮ್ಗೆ ಆಡಿಯೋದಲ್ಲಿದೆ, ಆಡಿಯೋ ಕ್ಲಿಪ್ಪಿಂಗಲ್ಲಿ ಅದು 18 ನಿಮಿಷದ ಕಾನ್ವರ್ಸೇಷನ್ ನನಗೆ ಇರುವಂಥದ್ದು. ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ. ಅವರು ಸುಪಾರಿ ಕೊಟ್ಟಿದ್ದಾರೆ, ಹೊಡಿಬೇಕು, ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ. ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ, ಕಾರ್ಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ.
ಸೊ ಈಗೆಲ್ಲ ಅದು ಆಡಿಯೋ ಕ್ಲಿಪ್ಪಲ್ಲಿದೆ. ಸೊ ಆಡಿಯೋ ಕ್ಲಿಪ್ನ ನಾನು ಇವತ್ತು ಮಾನ್ಯ SP ಅವರು ಕೊಟ್ಟಿದ್ದೀನಿ. ಗೊತ್ತಿಲ್ಲಪ್ಪ, ದ್ವೇಷ ಏನಕ್ಕೆ ಅಂತ ನಾನು ಹೇಳಿದ್ನಲ್ಲ, ದ್ವೇಷ ಏನಕ್ಕೆ ಅಂತ ಗೊತ್ತಿಲ್ಲ. ಯಾರು ನಮ್ಮ ಟೀಮಲ್ಲಿ ಯಾರು ನಿಮ್ಮ ಜೊತೆ ನಿಂತ್ಕೊಂಡು ಅಂದರೆ ಈಗ GPS ಅಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಅಲ್ಲ, GPS ಹಾಕ್ತಾ ಅದು ಯಾವ ರೀತಿ ನಾನು ನೋಡಿಲ್ಲ. ಅದೇನೋ ಚಿಪ್ ಬರುತ್ತಂತೆ, ನನಗೂ ಆ ಚಿಪ್ ಯಾವತ್ತೂ ನಾನು ನೋಡಿಲ್ಲ. GPS ಹಾಕಬೇಕು, ಆ ಚಿಪ್ಪು ಕಾರ್ಗೆ ಅಳವಡಿಸ್ಬೇಕು ಅಂತ ಹೇಳಿ ಅದರಲ್ಲಿ ಇರೋವಂಥದ್ದು. ಸೊ ಅದರಿಂದ ನನಗೆ ಅದ್ರ ಬಗ್ಗೆ ನನಗೆ ಜನವರಿಯಲ್ಲಿ ಸಿಗ್ತದೆ. ಜನವರಿಯಲ್ಲಿಗೆ ನನ್ನ ಸ್ವಲ್ಪ ಸರ್ಕಲಲ್ಲಿ ಆ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ತು. ನಾನು ಅದಾದಮೇಲೆ ಸ್ವಲ್ಪ ತಮಾಷೆ ಅಂದ್ಕೊಂಡು ನಾನು ಸುಮ್ಮನಾದೆ. ಬಟ್ ನನಗೆ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ನನ್ನ ಮಾಹಿತಿ ಪ್ರಕಾರ ಇಲ್ಲ, ಅದು ಆಗ್ತಾ ಇರೋವಂಥದ್ದು ನಡೀತಾ ಇದೆ, ಸ್ವಲ್ಪ ಹುಷಾರಾಗಿರುವಂಥ ಮಾತನ್ನು ಹೇಳಿದ್ರು. ಇದು ಯಾಕೆ ನಡೆದಿರ್ಬೋದು, ಇದರಿಂದ ಯಾರಿದ್ದಾರೆ ನೋಡಿ, ಹನಿ ಟ್ರ್ಯಾಪ್ ವಿಚಾರಕ್ಕೂ ಈ ಟ್ರ್ಯಾಪ್ ಏನು ಸುಪಾರಿದ್ದಕ್ಕೂ ಇದು ಬೇರೆ. ಸೊ ಈಗ ಹನಿ ಟ್ರ್ಯಾಪ್ದು ವಿಚಾರ ಈಗಾಗಲೇ CID ಕೊಟ್ಟಿದ್ದಾರೆ. ನಿನ್ನೆ CID ಅವರು ಮನೆಗೆ ಆಗಲೇ ಇನ್ವೆಸ್ಟಿಗೇಷನ್ ನಿನ್ನೆನೂ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಅದಕ್ಕೆ ವಂಶೀಕೃಷ್ಣ ಅವರು ADGP ಏನೋ ಇದ್ದಾರೆ. ಸೊ ಅವರು ನಿನ್ನೆ ಮನೆಗೆ ಹೋಗಿ ಮನೇಲಿ ಎಷ್ಟು ಜನ ಇದ್ದಾರೆ, ಯಾರೆಲ್ಲ ಬಂದು ಹೋಗ್ತಾರೆ, ಆ ರೆಕಾರ್ಡ್ಸ್ಗಳು ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ. CCTV ಅದು ನಿಮಗೆ 60 ಡೇಸ್ ಸಿಗುತ್ತೆ. ಅದು ನವಂಬರ್ ಬಂದಿರೋದ್ರಿಂದ ಅದು ಇಲ್ಲ. ಮಾಲೀಕರು ಒಂದು ಹೇಳ್ತೀನಿ ಕೇಳಿ. ಈಗ ಮಾಲೀಕರು ಅಂತ ಹೇಳ್ತಿದ್ದಾಗ ನೀವು ಅಲ್ಲಿ ಓಡೋಗ್ತೀರಪ್ಪ. ಪಾಪ ಅವ್ರು ನಾಳೆ ಬೆಳಿಗ್ಗೆ ಅವರು ಗಾಬರಿ ಆಗಲ್ಲ. ಮಾಲೀಕರು ಅಂತ ನನ್ನ ಸ್ನೇಹಿತರೆ ಇದ್ದಾರಪ್ಪ ಹಾಕುವಂಥವ್ರು, ಪ್ರತಿ ನನ್ನ ಸಣ್ಣ ಹುಡುಗನಿಂದನೂ ಅವರೇ ಹಾಕುವಂಥದ್ದು. ಸೊ ಅದರಿಂದ ನಾವೇನಾದ್ರು ಯಾವ್ದಾರು ಹೆಸರು ಹೇಳಿ ನೀವು ಅಲ್ಲಿ ಓಡೋಗಿ ಅವ್ರನ್ನ ನೀನು ಯಾಕೆ ಹೋಗಿದ್ದೆ ನಿಮ್ಮಲ್ಲಿ ಹುಡುಗರು ಅವೆಲ್ಲ ಬೇಡ. ಕೇಳಿದ್ದೀನಪ್ಪ, ಹೆಚ್ಚಿನ ಭದ್ರತೆ ಕೇಳಿದ್ದೀನಿ. ಅದನ್ನು ನಾನು ADGPಗೂ ಮಾತಾಡೋಕ್ಕೆ ಹೇಳಿದ್ದಾರೆ. ಸೊ ಅವ್ರಿಗೂ ಮಾತಾಡಿ ಬೇಕಾದರೆ ನೀವೇ ಹೋಗ್ತೀರಾ ಅಥವಾ ಇಲ್ಲಿಂದ ಫಾರ್ವರ್ಡ್ ಆಗುತ್ತೆ? ಇಲ್ಲಿಂದ ಫಾರ್ವರ್ಡ್ ಗೊತ್ತಿಲ್ಲಪ್ಪ, ಅವೆಲ್ಲ ಅಂಟರ್ವರ್ಡ್ಗೆ ಹೋಗುವಂಥದ್ದು ವ್ಯಕ್ತಿ ನಾನೆಲ್ಲ, ನನಗೂ ಗೊತ್ತಿಲ್ಲ. ಈಗ ಇಲ್ಲಿ ಆಗಿರೋವಂಥದ್ದು ನಾನು ಆಡಿಯೋ ಕ್ಲಿಪ್ ಕೊಟ್ಟಿದ್ದೀನಿ, ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ತನಿಖೆ ಆಗಲಿ. ದೂರು ಪ್ರತಿ SP ಅವ್ರ ಹತ್ರ ಕಲೆಕ್ಟ್ ಮಾಡಿ.